ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮ್ಗೆ ನಿಮ್ಮ ಒಂದು ಪ್ರೇಮಿ ಯಾರಿದ್ದಾರೆ, ಮಾಜಿ ಪ್ರೇಮಿ, ಅವರ ಪ್ರಸ್ತುತ ಭಾವನೆಗಳು ಅಂದ್ರೆ ಅವ್ರ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಹೇಳಿ ನಿಮ್ ಬಗ್ಗೆ ಒಂದು ರೀಡಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಅವ್ರ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಹೇಳಿ, ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಇಲ್ಲಿ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೋಡಿ ನೀವು ಆ ಪರ್ಸನ್ ಮುಖನ ನೆನಪಿಸ್ಕೊಳ್ಳಿ. ಇಲ್ಲ ಅಂದ್ರೆ ಅವರ ಹೆಸರನ್ನು ಕೂಡ ನೀವು 3 times ಹೇಳ್ಕೊಳ್ಬಹುದು. ಸೊ ನೋಡೋಣ ಅವರ ಪ್ರಸ್ತುತ ಭಾವನೆಗಳು, ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ನಿಮ್ಮ ಮೇಲೆ. ನಾನಿಲ್ಲಿ 5 ಕಾರ್ಡ್ನ ಸಪ್ರೇಟ್ ಮಾಡ್ತೀನಿ. ಲಾಸ್ಟ್ ಕಾರ್ಡು ನನಗೆ ಸಮಾಧಾನ ಅನ್ಸಿಲ್ಲ ಅಂದ್ರೆ ಇನ್ನೊಂದು ಕಾರ್ಡ್ ರೀಡಿಂಗ್ ಕೂಡ ನಾನು ಖಂಡಿತವಾಗ್ಲೂ ತೆಗೆದು ಮಾಡ್ತೀನಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಸಪೋರ್ಟ್ನು ಕೂಡ ನನಗೆ ತೋರಿಸಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನನ್ನ ಎಲ್ಲ ನೀವು ಟಾಪಿಕ್ ಏನ್ ಮಾಡ್ತೀನಿ ಟ್ಯಾರೋ ಕಾರ್ಡ್ ಅದರ ಒಂದು ನೋಟಿಫಿಕೇಶನ್ ನಿಮ್ಗೆ ಬಂದು ಮೊದಲೇನೆ ತಲುಪುತ್ತೆ. ಸೊ ದಟ್ ನೀವು ಯಾವ ಒಂದು ನೋಟಿಫಿಕೇಶನ್ ಹೊಸ ಟಾಪಿಕ್ ಬಗ್ಗೆ ಮಾಡಿದ್ರು ಕೂಡ ಮಿಸ್ ಮಾಡದೆ ವಾಚ್ ಮಾಡ್ಬೋದು. ಸೊ ನಾನಿಲ್ಲಿ ಫಸ್ಟ್ 5 ಕಾರ್ಡನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ನಂಗೆ ಯಾಕೋ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಕಾರ್ಡ್ ತೆಗಿಬೇಕು ಅಂತ ಅನ್ನಿಸ್ತು. ಸೊ ನಾನು ಇನ್ನೊಂದು ಎಕ್ಸ್ಟ್ರಾ ಕಾರ್ಡ್ನ ತೆಗ್ದಿದ್ದೀನಿ. ನೋಡೋಣ ಏನ್ ಬರುತ್ತೆ ಕಾರ್ಡ್ ರೀಡಿಂಗ್ ಅಂತ ಹೇಳ್ಬಿಟ್ಟು. ಮೊದಲನೇ ಕಾರ್ಡ್ ಬಂದು ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ಈ ಏಸ್ ಆಫ್ ಸಾರ್ಟ್ಸ್ ಬಂದು ಒಂದು ಕ್ಲಾರಿಟಿ ಕಾರ್ಡು. ಏನೋ ಒಂದು ಸತ್ಯ ರೀಸೆಂಟ್ ಆಗಿ ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಯಾವ್ದ್ರ ಬಗ್ಗೆ, ಅದು ಏನ್ ಸತ್ಯ ಅಂತ ಹೇಳಿ. ಈ ಪಿಕ್ಚರ್ ಅಲ್ಲಿ ಒಂದು ಕತ್ತಿ ಎಷ್ಟು ಶಾರ್ಪ್ ಆಗಿದೆ ಅಲ್ಲ, ಅದೇ ತರ ಏನೋ ಒಂದು ತುಂಬಾನೇ ಶಾರ್ಪ್ ಆಗಿರುವಂತ ಸತ್ಯ, ಕಟುವಾಗಿರುವಂತ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಏನೋ ಒಂದು ಕ್ಲಾರಿಟಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು ಅವರು. ಒಂದು ನಿಜ ಅಂತೂ ಅವ್ರಿಗೆ ಗೊತ್ತಾಗಿದೆ. ತುಂಬಾ ಕ್ಲಿಯರ್ ಆಗಿ ಡಿಸಿಷನ್ ತಗೊಳಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ ನಿಮ್ಮ ವಿಷಯವಾಗಿ. ಬಟ್ ಏನೋ ಒಂದು ನಿಜ ಗೊತ್ತಾಗಿದೆ, ಯಾವ ವಿಷಯವಾಗಿ ಅಂತ ಗೊತ್ತಿಲ್ಲ. ಮತ್ತೆ ಇದೊಂದು ಪಾಸಿಟಿವ್ ಕಾರ್ಡ್ ಗೈಸ್. ಯಾರಾದ್ರೂ ಏನಾದ್ರು ನಿಮ್ಮ ಸಲುವಾಗಿ ಹೇಳಿರ್ಬೋದು. ಓಕೆ, ಇದೊಂಥರ ಸ್ಟ್ರಾಂಗ್ ಎನರ್ಜಿ ಇರುವಂತ ಕಾರ್ಡು. ಮತ್ತೆ ರಿಲೇಶನ್ಶಿಪ್ ಬಂದಾಗ ಅವರು ತುಂಬಾ ಸರಿ ಲೈಕ್ ಜಾಸ್ತಿ ಏನಾದ್ರು ಜಂಪ್ ಮಾಡೋ ತರ ಪರ್ಸನ್ ಅಲ್ಲ ಅವರು. ತುಂಬಾನೇ ಬ್ರೈನ್ ನ ಯೂಸ್ ಮಾಡ್ತಾರೆ. ಸಡನ್ ಆಗಿ ಲೈಕ್ ಸಮಾಧಾನವಾಗಿ ಡಿಸೈಡ್ ಮಾಡಿ ಅದಾದ್ಮೇಲೆ ಅವರು ಡಿಸಿಷನ್ ತಗೊಳ್ತಾರೆ ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ಇಲ್ಲಿ ತುಂಬಾನೇ ಬ್ರೈನ್ ನ ಯೂಸ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಮನ್ಸಿಗಿಂತ ಜಾಸ್ತಿ ಬುದ್ಧಿ ಓಡಿಸ್ತಾ ಇದ್ದಾರೆ ಇಲ್ಲಿ ರಿಲೇಶನ್ಶಿಪ್ ಸಲುವಾಗಿ. ತುಂಬಾನೇ ಜಾಸ್ತಿ ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾವ್ದೋ ಒಂದು ವಿಷಯ ಸಲುವಾಗಿ ತುಂಬಾ ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಕ್ಲಾರಿಟಿ ತಗೊಳ್ತಾ ಇದ್ದಾರೆ, ತುಂಬಾ ಜಾಸ್ತಿ ಥಿಂಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ತುಂಬಾ ಏನಾದ್ರೂ ಒಂದು ಡಿಸಿಷನ್ ಮೇಕ್ ಮಾಡ್ಬೇಕಂದ್ರೆ ಈ ಪರ್ಸನ್ ತುಂಬಾನೇ ಜಾಸ್ತಿ ಟೈಮ್ ತಗೊಳ್ತಾರೆ ಅನ್ಸುತ್ತೆ. ತುಂಬಾ ಅಳ್ದು ತೂಗಿ ಆ ತರ ಒಂದು ಪರ್ಸನ್. ತುಂಬಾನೇ ಜಾಸ್ತಿ ಕ್ಲಾರಿಟಿಗೋಸ್ಕರ ತುಂಬಾ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ಸುತ್ತೆ. ತುಂಬಾ ಜನನ್ ಕೇಳೋದು ಅದೆಲ್ಲ ಮಾಡ್ತಾರೆ ಅನ್ಸುತ್ತೆ. ಈ ಕಾರ್ಡ್ ಬಂದು ನೆಗೆಟಿವ್ ಕಾರ್ಡ್ ಆದ್ರೂ ತಗೊಳ್ಬಹುದು, ಇಲ್ಲ ಪಾಸಿಟಿವ್ ಕಾರ್ಡ್ ಅಂತನಾದ್ರೂ ತಗೊಳ್ಬಹುದು ಗೈಸ್. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಒಂಥರ ಪಾಸಿಟಿವ್ ಆಗಿ ಅವರು ಡಿಸಿಷನ್ ತಗೊಳ್ತಾರೆ. ಇಲ್ಲ ನೆಗೆಟಿವ್ ವೇ ಅಲ್ಲಿ ಅವ್ರಿಗೆ ಯಾರಾದ್ರೂ ಮೋಟಿವೇಟ್ ಮಾಡಿದ್ರೆ ನೆಗೆಟಿವ್ ವೇ ಅಲ್ಲೇ ಇವರು ಡಿಸಿಷನ್ ತಗೊಳ್ತಾರೆ. ಈಗಾಗ್ಲೇ ಇವರಿಗೆ ಏನೋ ಒಂದು ಸತ್ಯ ಅಂತೂ ಗೊತ್ತಾಗಿದೆ. ಅದು ಪಾಸಿಟಿವ್ ಆಗಿ ಅವರು ಹೇಳಿದ್ರೆ ಪಾಸಿಟಿವ್ ಆಗಿ ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ನೆಗೆಟಿವ್ ಆಗಿ ಯಾರಾದ್ರೂ ಈ ಬ್ಯಾಕ್ ಸ್ಟಬ್ಬಿಂಗ್ ಎಲ್ಲ ಮಾಡ್ತಾರೆ ಗೊತ್ತಾ, ಬೆನ್ನಿಗೆ ಚೂರಿ ಹಾಕೋದು, ನಮ್ಮ ಮುಂದೆ ಚೆನ್ನಾಗಿದ್ದು ಅವ್ರ ಹತ್ರ ಹೋಗಿ ಏನಾದ್ರು ಉಲ್ಟಾ ಸೀದಾ ಹೇಳ್ತಾರೆ, ಆ ತರ ಏನಾದ್ರು ಮಾಡಿದ್ರೆ ಅವರು ಡೆಫಿನೆಟ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ಚಾನ್ಸಸ್ ಇದೆ ಇಲ್ಲಿ. ಸೊ ಈ ಪರ್ಸನ್ ಜಲ್ದಿ ಯಾವ ವಿಷಯಕ್ಕೂ ಜಂಪ್ ಆಗಲ್ಲ. ತುಂಬಾನೇ ಕಾಮ್ ಆಗಿ, ತುಂಬಾನೇ ಮೈಂಡ್ಫುಲ್ ಆಗಿ ಯೋಚನೆ ಮಾಡಿ ಅದಾದ್ಮೇಲೆ
ಡಿಸಿಷನ್ ತಗೊಳ್ತಾರೆ. ತುಂಬಾ ಜಾಸ್ತಿ ಬ್ರೈನ್ ಯೂಸ್ ಮಾಡುವಂತ ಪರ್ಸನ್ ತುಂಬಾ ಸ್ಲೋ ಆಗಿ ಥಿಂಕ್ ಮಾಡ್ತಾರೆ, ತುಂಬಾ ಸ್ಲೋ ಆಗಿ ಥಿಂಗ್ಸ್ ನ ತಗೊಂಡ್ ಬರ್ತಾರೆ. ಇವನ್ ರಿಲೇಶನ್ಶಿಪ್ ಆದ್ರೂ ಅಷ್ಟೇ ತುಂಬಾನೇ ಜಾಸ್ತಿ ಟೈಮ್ ತಗೊಂಡು ಫೋಕಸ್ ಮಾಡಿ ಅದಾದ್ಮೇಲೆ ಇವರು ಡಿಸಿಷನ್ ತಗೊಳ್ಳೋದು. ಸದ್ಯಕ್ಕೆ ಏನೋ ಒಂದು ವಿಷಯ ಗೊತ್ತಾಗಿರ್ಬೋದು, ಅದ್ರ ಸಲುವಾಗಿ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ತುಂಬಾನೇ ಥಿಂಕ್ ಮಾಡ್ತಿದ್ದಾರೆ, ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆನೂ ಬಾಗಿದ್ದಾರೆ ಅಂತ ಅನ್ಸುತ್ತೆ. ಆ ಕೆಲವೊಂದ್ಸರಿ ಈ ಕಾರ್ಡ್ ವಿಕ್ಟ್ರಿ ಬಗ್ಗೆನೂ ಮಾತಾಡತ್ತೆ. ಅಂದ್ರೆ ಲೈಕ್ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಬ್ರೇಕಪ್ ಆಗಿತ್ತು ಅಂದ್ರೆ ನನಗೆ ಜಯ ಸಿಕ್ಕಿದೆ ಅನ್ನೋ ತರ ಅವ್ರು ಫೀಲ್ ಮಾಡ್ತಿರ್ಬೋದು. ನಾನೇ ಒಂದು ಈ ರಿಲೇಶನ್ಶಿಪ್ ಇಂದ ಹೊರಗಡೆ ಬಂದು ನಾನೇ ವಿಕ್ಟ್ರಿ ತಗೊಂಡ್ಬಿಟ್ಟಿದೀನಿ ಅನ್ನೋ ತರನು ಸ್ವಲ್ಪ ಫೀಲ್ ಮಾಡ್ತಿರ್ಬೋದು. ಬಟ್ ಬೇಸಿಕಲಿ ಏನಂದ್ರೆ ತುಂಬಾ ಥಿಂಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಣ ಸೆಕೆಂಡ್ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ. ಸೆಕೆಂಡ್ ಕಾರ್ಡ್ ಬಂದು ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಪೇಜ್ ಆಫ್ ವಾಂಡ್ಸ್ ಬಂದು ಏನೋ ಒಂದು ನಿಮ್ಗೆ ಗುಡ್ ನ್ಯೂಸ್ ಬರೋದಿದೆ. ಅವರು ನಿಮ್ ಜೊತೆ ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮೇ ಬಿ ಥ್ರೂ ಫೋನ್ ಕಾಲ್, ಇಲ್ಲ ಅಂದ್ರೆ ಮೇಲು, ಇಲ್ಲ ಮೆಸೇಜಸ್, ಈ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿ ಅವರು ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾವುದೋ ಒಂದು ವಿಚಾರವಾಗಿ ಸಲುವಾಗಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಿದ್ದಾರೆ. ತುಂಬಾನೇ ಯೋಚನೆ ಮಾಡ್ತಿದ್ದಾರೆ, ಇಲ್ಲಿ ತುಂಬಾ ಇನ್ವೈಟ್ ಆಗ್ತಿದ್ದಾರೆ. ಹೋಗಿ ಮಾತಾಡೋದು ಹೆಂಗೆ ಮಾತಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು. ತುಂಬಾ ಸ್ಕಿಲ್ಡ್ ಪರ್ಸನ್ ಇದ್ದಾರೆ, ತುಂಬಾ ಚೆನ್ನಾಗಿದೆ ಇವರು, ಗ್ರೇಟ್ ಕಮ್ಯುನಿಕೇಟರ್, ತುಂಬಾ ಚೆನ್ನಾಗಿ ಮಾತುಕತೆ ಆಡ್ತಾರೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದ್ದಾರೆ ನೋಡೋದಕ್ಕೂ ಕೂಡ. ಇಬ್ರಲ್ಲಿ ಒಬ್ರು ತುಂಬಾ ಸುಂದರವಾಗಿದ್ದೀರಾ, ತುಂಬಾ ಹಾರ್ಡ್ ವರ್ಕ್ ಕೂಡ ಮಾಡ್ತೀರಾ ಅಂತ ಅನ್ಸುತ್ತೆ. ಮತ್ತೆ ಈ ವ್ಯಕ್ತಿ ತುಂಬಾ ಮಾತಾಡ್ತಾರೆ ಅನ್ಸುತ್ತೆ. ಇವರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಬೇಗನೆ. ಬೇಜಾರಾಗತ್ತೆ ಅಂದ್ರೆ ಒಂದ್ ಥಿಂಗ್ಸ್ ಲೈಕ್ ಯುನೋ ಸಡನ್ ಆಗಿ ಅನ್ನಕ್ಕಿಂತ ಇವರು ಬೇಗ ಬೇಗ ಒಂದ್ ವಿಷಯ ಗೊತ್ತಾಯ್ತು ಅಂತ ಅನಿಸ್ದ ತಕ್ಷಣ ಅದ್ರ ಬಗ್ಗೆ ಆಸಕ್ತಿ ಕಳ್ಕೊಬಿಡ್ತಾರೆ. ಬೇಗ ಬೋರ್ ಆಗತ್ತೆ ಇವರಿಗೆ ಅಂತಾನೆ ಹೇಳ್ಬೋದು. ತುಂಬಾ ಜನನ ಇವರು ಮೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ತುಂಬಾ ಜನ ಜೊತೆ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂದ್ರೆ ಲೈಕ್ ಅವರ ಒಂದು ಜೀವನನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅನ್ಸುತ್ತೆ. ತುಂಬಾ ಮಾತುಕತೆ ಆಡ್ತಾರೆ ಅಂತ ಅನ್ಸುತ್ತೆ. ಇವರಿಗೆ ಒಂದು ಕಾಫಿ ಕುಡಿಯಕ್ಕಾದ್ರೂ ಸಹ ಒಬ್ಬ ಫ್ರೆಂಡ್ ಇರ್ಲೇಬೇಕು, ಆ ತರ ಒಂದು ಪರ್ಸನ್ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸ್ಟ್ರೆಂತ್ ತೋರಿಸ್ತಾ ಇದೆ. ಸ್ಟ್ರೆಂತ್ ಬಂದ್ಬಿಟ್ಟು ಗೈಸ್, ಇದು ನಿಮ್ಮ ಇನ್ನರ್ ಸ್ಟ್ರೆಂತ್ ನ ತೋರಿಸುತ್ತೆ. ನೀವು ಯಾವ ತರ ಪರ್ಸನ್ ಅಂತ ಹೇಳಿ ಅವರು ಯೋಚನೆ ಮಾಡ್ತಿರ್ಬೋದು. ನೀವು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ತಿರ್ಬೋದು, ಅಥವಾ ನೋಡೋದಕ್ ಚೆನ್ನಾಗಿರ್ಬೋದು. ಒಂಥರ ತಾಯಿ ಹೃದಯ ಅಂತ ಹೇಳ್ತಾರೆ ಗೊತ್ತಾ, ತಾಯಿ ತರ ಪ್ರೀತಿ ಕೊಡುವಂತ ಹೃದಯ. ಒಂದು ಲಯನ್ ಕೂಡ ಯಾವ ತರ ಒಂದು ಪ್ರೀತಿಯಿಂದ ತಾಯಿ ಆದವರು ಸಂಭಾಲಿಸ್ತಾರೆ ಅಂತ ಹೇಳಿ, ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳುವಂತ ಒಂದು ಕಾಡಿದು. ಹೆಚ್ಚು ಸ್ಟ್ರೆಂತ್ ಎಲ್ಲದಕ್ಕೂ ಫೈಟ್ ಮಾಡೋದಕ್ಕಿಂತ ಕೆಲವೊಂದ್ಸರಿ ನಮ್ಮ ಇನ್ನರ್ ಸ್ಟ್ರೆಂತ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ಈ ಕಾರ್ಡ್ ತೋರ್ಸುತ್ತೆ. ಆ ಒಂದು ಗುಣಗಳು ನಿಮ್ಮಲ್ಲಿದೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಿರ್ಬೋದು. ಕೆಲವೊಂದ್ಸರಿ ಬಲಕ್ಕಿಂತ ಜಾಸ್ತಿ ಬುದ್ಧಿನೇ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ತರ ನಿಮ್ಮ ಒಂದು ಪರ್ಸನಾಲಿಟಿ ಇದೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆಗಿತ್ತಲ್ವಾ ನಿಮ್ಮ ಅವರ ಮಧ್ಯೆ, ಆ ಟೈಮಲ್ಲಿ ಜಗಳಗಳು ಆಗಿತ್ತು. ಆ ಟೈಮು ಅವ್ರಿಗೆ ಇವಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಿರ್ಬೋದು, ಅದೆಲ್ಲ ಆಗ್ಬಾರ್ದಿತ್ತು, ಈ ತರ ಎಲ್ಲ ನಮ್ಮ ಮಧ್ಯೆ ಎಕ್ಸ್ಪೀರಿಯನ್ಸ್ ಆಗ್ಬಾರ್ದಿತ್ತು, ಇಷ್ಟೊಂದೆಲ್ಲ ಜಗಳ ಆಡ್ಬಾರ್ದಿತ್ತು, ನಾವು ಕೆಲವೊಂದ್ಸರಿ ನಾವು ಬುದ್ಧಿನೂ ಯೂಸ್ ಮಾಡ್ಬೇಕಿತ್ತು, ಫೈಟ್ ಎಲ್ಲ ಮಾಡಕ್ ಹೋಗ್ಬಾರ್ದಿತ್ತು ಅಂತ ಸಹ ಅವರು ಯೋಚನೆ ಮಾಡ್ತಿರ್ಬೋದು ಇನ್ನೊಂದ್ ತರವಾಗಿ ಹೇಳೋದಾದ್ರೆ. ಬಟ್ ಆದ್ರೆ ಇಲ್ಲಿ ನಿಮ್ಮ ಒಂದು ಪರ್ಸನಾಲಿಟಿನ ಹೇಳೋದಾದ್ರೆ, ಅವರು ನೀವೊಂದು ಪರ್ಸನ್, ನೀವು ಎಂತ ಹಾರ್ಡ್ ಸಿಚುವೇಶನ್ ನ ಕೊಟ್ರು ಅದನ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಬಲಕ್ಕಿಂತ ಜಾಸ್ತಿ ಬುದ್ಧಿನ ಉಪಯೋಗಿಸಿ ಅದರಿಂದ ಓವರ್ಕಮ್ ಮಾಡ್ತೀರಾ. ನಿಮ್ಮ ಇನ್ನರ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇದೆ. ನೀವು ಯಾವ ತರ ಪರ್ಸನ್ ಅಂದ್ರೆ ಎಂತ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೊರಗಡೆ ಬರುವಂತ ಒಂದು ಕೆಪಾಸಿಟಿ ನಿಮ್ಗೆ ಇದೆ ಅಂತ ಹೇಳಿ ಅವರು ಇನ್ನೊಂದು ಕಡೆ ಯೋಚನೆ ಮಾಡ್ತಿದ್ದಾರೆ. ನೀವು ತುಂಬಾನೇ ಜಾಸ್ತಿ ಒಂಥರ ತುಂಬಾ ಜನ ಜೊತೆ ಚೆನ್ನಾಗಿ ಬೆರೀತೀರಾ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಮಾತುಕತೆ ಆಡ್ತೀರಾ ಅಂತ ಅನ್ಸುತ್ತೆ. ನಿಮ್ಮ ಮಾತಾಡೋದು, ನೀವು ಕೇರ್ ತಗೊಳ್ಳೋ ರೀತಿ, ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ರೀತಿ, ಕಷ್ಟಗಳನ್ನ ನೀವು ಓವರ್ಕಮ್ ಮಾಡ್ಕೊಂಬ ರೀತಿ, ಆಮೇಲೆ ನೀವು ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅಥವಾ ಎಷ್ಟೊಂದೆಲ್ಲ ಓವರ್ಕಮ್ ಮಾಡಿ ಮೇಲ್ ಬಂದಿದ್ದೀರಲ್ಲ ಕಷ್ಟಗಳನ್ನೆಲ್ಲ,
ಅದು ಅವರಿಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿರ್ಬೋದು. ಅದ್ರ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡ್ತಿರ್ಬೋದು. ನಿಮಗೆ ಇನ್ನರ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಿದ್ದಾರೆ. ಯಾವುದೇ ಒಂದು ದೊಡ್ಡ ವಿಷಯನೂ ಆದ್ರೂ ಸಹ ನೀವು ಅದನ್ನ ಆರಾಮಾಗಿ ಡೀಲ್ ಮಾಡ್ತೀರಾ ಅಂತ ಹೇಳಿ ಅವ್ರಿಗೆ ತುಂಬಾನೇ ಚೆನ್ನಾಗ್ ಗೊತ್ತು. ತುಂಬಾ ಪೇಶನ್ಸ್ ಇದೆ ನಿಮಗೆ. ಮೇ ಬಿ ನಿಮ್ಮಿಬ್ರ ಮಧ್ಯೆ ಏನಾದ್ರು ಬ್ರೇಕಪ್ ಆಗಿದ್ರೆ ತುಂಬಾನೇ ಜಾಸ್ತಿ ನೀವು ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು, ಇಲ್ಲಾಂದ್ರೆ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಸನ್ ಕಾರ್ಡ್ ಬಂದಿದೆ. ಸನ್ ಬಂದು ಒಂದು ಹ್ಯಾಪಿ ಕಾರ್ಡ್ ಅಂತ, ಒಂದು ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು ಗೈಸ್. ನಿಮ್ಮ ಅಥವಾ ಅವರ ಮಧ್ಯೆ ಜನ, ಸುತ್ತಮುತ್ತ ಜನ ಯಾರಿದ್ದಾರೆ ಅವರು ನಿಮ್ಮಿಬ್ರು ಮೇ ಬಿ ನಿಮ್ಮ ರಿಲೇಶನ್ಶಿಪ್ ಸಲುವಾಗಿ ಜಡ್ಜ್ ಮಾಡ್ತಿರ್ಬೋದು. ನಿಮ್ ಹಿಂದೆ ಮುಂದೆ ಮಾತಾಡ್ತಿರೋದು ಅಥವಾ ನಿಮ್ಮ ಹಿಂದೆ ಗಾಸಿಪ್ ಮಾಡೋ ಅಂತದ್ದು ಇರ್ಬೋದು. ಇದೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಬೇಸಿಕಲಿ ನೀವಿಬ್ರು ಒಂಥರ ಹ್ಯಾಪಿ ಸೋಲ್ ಅನ್ಸುತ್ತೆ. ಯಾರೇನೇ ಮಾತಾಡ್ಕೊಂಡ್ರು ನಮ್ಮ ಪಾಡಿಗೆ ನಾವಿರ್ತೀವಿ, ನಮ್ಮ ಒಂದು ಹ್ಯಾಪಿ ವರ್ಡ್ ಅಲ್ಲಿ ನಾವಿರ್ತೀವಿ. ಐ ಡೋಂಟ್ ಕೇರ್ ಅನ್ನೋ ತರ ಒಂದು ಪರ್ಸನಾಲಿಟಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬೇಸಿಕಲಿ ಒಂದ್ ಮಗು ಒಂದು ಹಾರ್ಸ್ ಮೇಲೆ ಕುತ್ಕೊಂಡು ಯಾವ ತರ ಹಾರ್ಸ್ನ ಕಂಟ್ರೋಲೇ ಮಾಡ್ದಲ್ಲೇ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದೆ ಅಲ್ವಾ, ಆ ತರ ಒಂದು ಶಕ್ತಿ ಇರುವಂತ ಪರ್ಸನಾಲಿಟಿ ನಿಮ್ದು, ಆ ತರ ಒಂದು ಸ್ಪಿರಿಟ್ ಇರುವಂತ ಪರ್ಸನಾಲಿಟಿ ನಿಮ್ಮಿಬ್ರದ್ದು. ಸೊ ನಿಮ್ಮ ಸುತ್ತಮುತ್ತ ಜನ ನಿಮ್ಮನ್ನ ಸದ್ಯಕ್ಕೆ ಜಡ್ಜ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ, ನಿಮ್ ಪಾಡಿಗೆ ನಿಮ್ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಅವರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಮೇ ಬಿ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಚೆಕ್ ಮಾಡ್ತಿರ್ಬೋದು ನಿಮ್ಮ ಲೈಫ್ ಅಪ್ಡೇಟ್ಸ್ ಗಳು ಏನಾಗ್ತಿದೆ ಅಂತ ಹೇಳಿ. ನೀವೆಷ್ಟು ಹ್ಯಾಪಿ ಆಗಿದ್ದೀರಾ, ನೀವೆಷ್ಟು ಜಾಲಿ ಮೂಡ್ ಅಲ್ಲಿ ಇದ್ದೀರಾ ಅಂತ ಕೂಡ ಅವರು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೆ ಬೇಸಿಕಲಿ ಗೊತ್ತು ನೀವು ತುಂಬಾನೇ ಜಾಯ್ಫುಲ್ ಆಗಿರುವಂತ ಪರ್ಸನ್. ನಿಮ್ಮ ಸುತ್ತಮುತ್ತ ಇರೋ ಅಂತವ್ರನ್ನ ಕೂಡ ನೀವು ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಡೆಫಿನೆಟ್ಲಿ ನೀವು ಹೋಗೋ ಕಡೆ ಎಲ್ಲ ಹ್ಯಾಪಿ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡೇ ಮಾಡ್ತೀರಾ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ತುಂಬಾ ಟೈಮ್ ಅವರು ನಿಮ್ಮನ್ನ ಈ ತರ ಒಂದು ಹ್ಯಾಪಿ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಮಿಸ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ನೀವು ಎಲ್ಲಿದ್ರು ಆ ಒಂದು ಪ್ಲೇಸ್ ನ ಹ್ಯಾಪಿ ಪ್ಲೇಸ್ ನಾಗಿ ಮಾಡೇ ಮಾಡ್ತೀರಾ ಅಂತ ಹೇಳಿ. ಆ ಒಂದು ಎನರ್ಜಿ ನಿಮಗಿದೆ ಅಂತಾನು ಕೂಡ ಗೊತ್ತು. ಈ ವ್ಯಕ್ತಿ ತುಂಬಾ ಸರಿ ನಿಮ್ಮನ್ನ ಕೆಲವೊಂದು ಸಂತೋಷದ ಕ್ಷಣಗಳಲ್ಲಿ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗಿರುವಂತ ಸಕ್ಸಸ್, ನೀವು ಪಡ್ಕೊಂಡಿರುವಂತ ಸಕ್ಸಸ್, ನಿಮ್ಮಲ್ಲಿರುವಂತ ಪಾಸಿಟಿವ್, ನೀವು ಬೆಳೀತಾ ಇರುವಂತ ಗ್ರೋತ್, ನಿಮ್ಮಲ್ಲಿರುವಂತ ಜಾಯ್, ಫನ್ನು, ನೀವು ಮಾಡೋ ಫನ್ನು, ನಿಮ್ಗೆ ದೇವ್ರು ಕೊಟ್ಟಿರುವಂತ ಅಬಂಡೆನ್ಸು ಎಲ್ಲಾನು ಕೂಡ ಇವರು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ. ತುಂಬಾನೇ ಸ್ಟ್ರೇಟ್ ಆಗಿರುವಂತ ಪರ್ಸನಾಲಿಟಿ ನಿಮ್ದು ಅಂತ ಕಾಣಿಸುತ್ತೆ. ನಿಮ್ಮ ಕನಸುಗಳು ಇಲ್ಲಿ ನನ್ಸಾಗಿರೋದು ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 7 ಆಫ್ ಸೋರ್ಟ್ಸ್ ಬಂದಿದೆ ಗೈಸ್. ಸೊ 7 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಅಗೇನ್ 7 ಆಫ್ ಸೋರ್ಟ್ಸ್ ಬಂದು ಒಂಥರ ಸ್ವಲ್ಪ ಸೆಲ್ಫಿಶ್ ಕಾರ್ಡು, ಸ್ವಲ್ಪ ಚೀಟ್ ಮಾಡಿರುವಂತ ಫೀಲಿಂಗ್ ಕೂಡ ಇದೆ. ಯಾರೋ ಒಬ್ರು ಚೀಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಿರ್ಬೋದು. ನಿಮಗೆ ಅವ್ರು ಮಾಡಿದ್ದಾರೆ ಅಥವಾ ಅವ್ರು ನೀವು ಮಾಡಿದೀರಾ ಅಂತ ಹೇಳಿ ಅನ್ಕೊಂತಿರ್ಬೋದು. ತುಂಬಾನೇ ಮೆಮೊರೀಸ್ಗಳನ್ನ ಅವ್ರ ಹತ್ರನೇ ಬಿಟ್ಟು ನೀವು ಬಂದಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮೆಮೊರೀಸ್ ಅವ್ರ ಹತ್ರ ಇದೆ, ಅವರ ಮೆಮೊರೀಸ್ ನಿಮ್ಮ ಹತ್ರ ಇದೆ. ಸೊ ಈ ತರ ಒಂದು ಮೆಮೊರೀಸ್, ನೆಗೆಟಿವ್ ಮೆಮೊರೀಸ್ ಆಗಿರ್ಬೋದು, ಪಾಸಿಟಿವ್ ಮೆಮೊರೀಸ್ ಆಗಿರ್ಬೋದು, ಹ್ಯಾಪಿ ಫೀಲಿಂಗ್ಸ್ ಆಗಿರ್ಬೋದು, ಅವರ ಜೊತೆಯಲ್ಲಿ ಕಾಲ ಕಳೆದಿರುವಂತ ಕ್ಷಣಗಳಾಗಿರ್ಬೋದು, ಏನೋ ಒಂದು ನನ್ನಿಂದ ಕತ್ಕೊಂಡು ಹೋಗಿದ್ದಾರೆ ಅನ್ನೋ ಫೀಲಿಂಗು ಅವ್ರಿಗೆ ಇದೆ. ತುಂಬಾ ಸೆಲ್ಫಿಶ್ ತರ ಫೀಲ್ ಮಾಡ್ತಾರೆ ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ. ಇದು ಒಂಥರ ಆಪರ್ಚುನಿಟಿ ಕಾರ್ಡ್ ಕೂಡ ಗೈಸ್. ಯಾವಾಗಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕಪ್ಪ, ಪಾಸಿಬಿಲಿಟಿ ಸಿಕ್ಕಿದ್ರೆ ಸಾಕು, ಅವ್ರಿಗೆ ನೋಡೋದಕ್ಕೆ, ಮಾತಾಡೋದಕ್ಕೆ, ಎಲ್ಲಾದ್ರೂ ಕಮ್ಯುನಿಕೇಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಸಾಕಂತ ಕಾಯೋ ಅಂತ ಕಾರ್ಡ್ ಕೂಡ. ಕೆಲವೊಂದ್ಸರಿ ಇದು ಥೆಫ್ಟಿಂಗ್ ಕಾರ್ಡ್ ಕೂಡ. ಕೆಲವೊಂದ್ಸರಿ ನಾನಿಲ್ಲಿ ಲವ್ ರೀಡಿಂಗ್ ಮಾಡ್ತಿರೋದ್ರಿಂದ ಎಷ್ಟೊಂದು ಮೆಮೊರಿಗಳನ್ನ ನೀವು ಅವ್ರ ಹತ್ರನೇ ಬಿಟ್ಟು ಬಂದಿರ್ಬೋದು, ಅಥವಾ ಅವರ ಒಂದು ಲೈಕ್ ಏನೋ ಹೇಳ್ತಾರೆ ಗೊತ್ತಾ, ಪ್ರೀತಿಯಲ್ಲಿ ನೀನ್ ನನ್ನ ಹಾರ್ಟ್ ಕದಿದೀಯಾ, ನನ್ನ ಸಂತೋಷನ ನೀನು ತಗೊಂಡೋಗ್ಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಾರೆ ಗೊತ್ತಾ. ಸೊ ಆ ತರ ಕೂಡ ನಾವ್ ಈ ಕಾರ್ಡ್ನ ಇದ್ ಮಾಡ್ಬೋದು, ರೆಸೊನೇಟ್ ಮಾಡ್ಕೊಳ್ಬೋದು.
ಸ್ವಲ್ಪ ನೀವು ನಿಮಗೆ ಅವ್ರು ಸೆಲ್ಫಿಶ್ ಅನ್ಸ್ಬೋದು ಅಥವಾ ಅವರಿಗೆ ನೀವು ಸೆಲ್ಫಿಶ್ ಅಂತ ಅನ್ಸ್ಬೋದು. ಯಾರೋ ಒಬ್ರಿಗೆ ಚೀಟಿಂಗ್ ಆಗಿದೆ ಅನ್ನೋ ಫೀಲಿಂಗ್ ಕೂಡ ಇದೆ ಇಲ್ಲಿ. ತುಂಬಾ ಕ್ಲಾರಿಟಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಮೈಂಡ್ ಮಾಡಿದೀರಾ, ಸುಳ್ಳು ಹೇಳಿದೀರಾ ಅಂತ ಕೂಡ ಅನಿಸ್ತಾ ಇದೆ ಅವ್ರಿಗೆ. ಚೀಟಿಂಗ್ ಕೂಡ ನನ್ಗಾಗಿದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ನೆಗೆಟಿವ್ ಆಗಿ ಅವರು ನಿಮ್ ಬಗ್ಗೆ ಕೆಲವೊಂದ್ಸರಿ ಥಿಂಕ್ ಮಾಡ್ತಾರೆ. ಆ ತುಂಬಾನೇ ಜಾಸ್ತಿ ಮೆಮೊರೀಸ್ಗಳನ್ನ ಅವ್ರ ಹತ್ರನೇ ಬಿಟ್ಟು ನೀವು ಬಂದಿದ್ದೀರಾ. ಇಲ್ಲ ಅಂದ್ರೆ ಅವರ ಒಂದು ಏನೋ ಒಂದು ಹೇಳ್ತಾರಲ್ವಾ, ಮನ್ಸನ್ ಕದ್ದಿರೋದಾಗಿರ್ಬೋದು, ಹೃದಯನ ಕದ್ದಿರೋದಾಗಿರ್ಬೋದು. ನೀವೇ ಮೊದಲನೇ ಹುಡುಗಿ ಅಥವಾ ನೀವೇ ತುಂಬಾ ಪ್ಯೂರ್ ಲವ್ ಆಗಿದ್ರೆ, ಫಸ್ಟ್ ಲವ್ ಎಲ್ಲ ಆಗಿದ್ರೆ, ಕೆಲವೊಂದು ನನ್ನ ಎಷ್ಟೊಂದು ಸಂತೋಷನ ನಾನ್ ಜೊತೆನೆ ಅವ್ರ ಜೊತೆನೆ ತಗೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರಲ್ಲ, ಆ ತರ ಫೀಲಿಂಗ್ಸು ಅವ್ರಿಗೆ ಇದೆ. ಎಷ್ಟೊಂದು ಭಾವನೆಗಳು ಅವ್ರ ಹತ್ರ ತುಂಬಾ ಡೀಪ್ ಆಗಿ ಉಳ್ಕೊಂಡ್ಬಿಟ್ಟಿದೆ ನಿಮ್ದು. ಆ ಏನೋ ಒಂದು ಮರೆಯಕ್ಕೆ ಆಗದೆ ಇರುವಂತ ಇನ್ಸಿಡೆಂಟ್ ಎಲ್ಲ ನಡೆದಿದೆ ಅಂತ ಅನ್ಸುತ್ತೆ. ಸೊ ಅದೆಲ್ಲ ಅವ್ರಿಗೆ ಒಂಥರ ಏನೋ ಕದ್ದಿ ಹೋಗಿದ್ದಾರೆ ಅನ್ನೋ ಫೀಲಿಂಗ್ ಕೂಡ ಇದೆ ಇಲ್ಲಿ. ಸೊ ಅದು ಬಂದು 7 ಆಫ್ ಸಾರ್ಡ್ಸ್. ನೆಕ್ಸ್ಟ್ ನಾನು ಫೈನಲ್ ಆಗಿ ಒಂದು ಕಾರ್ಡು ರೀಡಿಂಗ್ ಮಾಡೋಣ ಅಂತ ಎಕ್ಸ್ಟ್ರಾ ಕಾರ್ಡ್ ನ ತೆಗ್ದಿದ್ದೀನಿ. ಇಲ್ಲಿ ನನಗೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ವಾಂಡ್ಸ್ ಬಂದಿದೆ. ಈ ಪರ್ಸನ್ ಆಲ್ರೆಡಿ ನೀವು ಬಿಟ್ಟು ಹೋದ್ಮೇಲೆ, ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಎಲ್ಲ ಆದ್ಮೇಲೆ, ಇವರ ಒಂದು ಚಾಯ್ಸ್ ಏನಿದೆ ಅಲ್ವಾ, ಅದನ್ನ ಇವರು ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಗೈಸ್. ಇವರು ಒಂದು ಪರ್ಸನ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವರು ನಿಮ್ಮನ್ನ ಇನ್ನೊಂದು ಏನಂದ್ರೆ ಆಪ್ಷನ್ ತರ ಕೂಡ ಕನ್ಸಿಡರ್ ಮಾಡಿರ್ಬೋದು. ಸೊ ಸದ್ಯ ಪರಿಸ್ಥಿತಿಲಿ ಅವರಿಗೆ ಒಂದು ಏನಂತ ಹೇಳ್ತಾರೆ, ಒಬ್ಬ ಪರ್ಸನ್ ಆಲ್ರೆಡಿ ಅವರು ಚೂಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ಅಂತ ಹೇಳಿ. ಬಟ್ ಆದ್ರೂ ಕೂಡ ನಿಮ್ಮನ್ನ ಬಿಡಕ್ಕೆ ಅವರು ರೆಡಿ ಇಲ್ಲ. ನಿಮ್ಮನ್ನ ಇರ್ಲಿ ಒಂದು ಆಪ್ಷನ್ ತರ, ಇದಿಲ್ದೆ ಹೋದ್ರೆ ನಾನು ನೆಕ್ಸ್ಟ್ ಇವ್ರ ಹತ್ರ ಹೋಗೋಣ ಅಂತ ಹೇಳಿ ಕನ್ಸಿಡರ್ ಮಾಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಆಪ್ಷನ್ ತರ ನಿಮ್ಮನ್ನ ಪಕ್ಕದಲ್ಲಿ ಇಟ್ಟಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಕೇರ್ಫುಲ್ ಆಗಿರಿ. ಬಿಕಾಸ್ ಯಾರಾದ್ರೂ ಆಪ್ಷನ್ ಅಂತ ನಮ್ಮನ್ನ ಕನ್ಸಿಡರ್ ಮಾಡಿದಾಗ ನಾವು ತುಂಬಾ ಜಾಗರೂಕತೆಯಿಂದ ಇರ್ಬೇಕು. ಬಿಕಾಸ್ ಈ ಆಲ್ರೆಡಿ ಪರ್ಸನ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪರ್ಸನ್ ನ ಚೂಸ್ ಮಾಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ಆಪ್ಷನ್ ತರನೇ ಇಟ್ಕೊಂಡಿದ್ದಾರೆ, ಒಂದು ಚಾಯ್ಸ್ ತರ ಇಟ್ಕೊಂಡಿದ್ದಾರೆ. ಏನಾದ್ರೂ ಇಲ್ಲಿ ಆದ್ರೆ ನೆಕ್ಸ್ಟ್ ನಾನು ಈ ಕಡೆ ಮೂವ್ ಆಗ್ಬೋದು ಅನ್ನೋ ತರ ಮೈಂಡ್ ಅಲ್ಲಿ ಓಡ್ತಾ ಇದೆ. ಇದು ಸ್ವಲ್ಪ ಸೆಲ್ಫಿಶ್ ಬುದ್ಧಿನೇ, ಇದು ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಯಾಕೆ ಅಂದ್ರೆ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಅವ್ರನ್ನೇ ಎಷ್ಟೇ ಕಷ್ಟಪಟ್ಟು ಆದ್ರೂ ಕೂಡ ಪಡ್ಕೊಳ್ತಾರೆ ಅಲ್ವಾ, ಆಪ್ಷನ್ ಆಗಿ ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿ ಬಂದು ಒಂದು ಸೆಲ್ಫಿಶ್ನೆಸ್ ಕಾಣಿಸ್ತಾ ಇದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ನಿಮ್ಮ ಒಂದು ಮಾಜಿ ಪ್ರೇಮಿಯ ಪ್ರಸ್ತುತ ಭಾವನೆಗಳು. ನಿಮ್ಮ ಸಲುವಾಗಿ ಏನು ಅವ್ರ ಮನ್ಸಲ್ಲಿ ಭಾವನೆಗಳಿದಾವೆ ಅಂತ ಹೇಳಿ ನಾನು ಎಷ್ಟಾಗತ್ತೆ ಅಷ್ಟು ಮ್ಯಾಕ್ಸಿಮಮ್ ಪಾಸಿಟಿವ್ ಆಗಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅಂಡ್ ಕಾರ್ಡ್ಸ್ ಅಲ್ಲಿ ಏನೇನ್ ಬಂದಿದೆ ಅದು ಡೀಟೇಲ್ ಆಗಿ ಓದಿ ನಿಮ್ಗೆ ಹೇಳಿದ್ದೀನಿ. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತೆ ಮುಂದೆ ಒಂದೊಳ್ಳೆ ಟಾಪಿಕ್ ಜೊತೆ ಸಿಗೋಣ. ಯಾವ್ದೆಲ್ಲ ಒಳ್ಳೆ ಕಾರ್ಡ್ಗಳಿದೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ. ಸ್ಟ್ರೆಂತ್ ಮತ್ತೆ ಸನ್ ಕಾರ್ಡ್ ಎಲ್ಲ ತುಂಬಾ ಒಳ್ಳೆ ಪಾಸಿಟಿವ್ ಕಾರ್ಡು. ಅದು ನಿಮ್ಮಲ್ಲಿರುವಂತ ಒಂದು ಪಾಸಿಟಿವ್ ಗುಣಗಳನ್ನ ತೋರಿಸುತ್ತೆ. ಸೊ ಅದನ್ನ ನೀವು ಕ್ಲೈಮ್ ಮಾಡ್ಕೊಳ್ಬಹುದು. ಇನ್ನು ಮುಂದಿನ ರೀಡಿಂಗ್ ಅಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮೆಲ್ಲರ ಕಾಮೆಂಟ್ಸ್ ನಾನು ಓದ್ತಿದ್ದೀನಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಇನ್ ಕೇಸ್ ವಿಡಿಯೋ ರೆಸಿನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಜೊತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.